ನಮಸ್ಕಾರ. ಈಗಾಗಲೇ ನೀವು ಭೀಮಾ ಸಿನಿಮಾ ನೋಡಿದ್ರಿ. ಅದರಲ್ಲಿ ಗಾಂಜಾ ಮತ್ತು ಟೈಡಲ್ ಬಗ್ಗೆ ಮಾತಾಡಿದ್ವಿ. ಈಗ ಹೊಸದೊಂದು ಡ್ರಗ್ ಬೆಂಗಳೂರು ಬಂದಿದೆ ಅನ್ನೋ ಮಾಹಿತಿ ಇದೆ. ಅದು ಜಾಂಬಿ ಅಂತ. ಜಾಂಬಿ ಡ್ರಗ್ಸ್ ಬಗ್ಗೆ ಬಹಳ ವೈರಲ್ ಆಗ್ತಿದೆ. ನಾನು ಅದನ್ನ ಮಾಹಿತಿ ತಗೊಂಡೆ ನಿನ್ನೆ ದಿವಸ. ಅದು ಅವ್ನು ಯಾರೋ ಒಬ್ಬ ಹರಿಯಾಣ ಪಂಜಾಬ್ ಬಂದು ಇಲ್ಲಿ ಕೆಲಸಕ್ಕೆ ಬಂದಿದ್ದಾನೆ. ಅವನು ಡ್ರಿಂಕ್ಸ್ ಮಾಡುವಂಥದ್ದು ಅಭ್ಯಾಸ ಅಂತ. ಅವನು ಲಾರಿ ಡ್ರೈವರ್. ಅವನು ಹಿಂದೆ ಎಲ್ಲ ಪಂಜಾಬ್ನಲ್ಲಿ ಡ್ರಗ್ಸ್ ಏನೋ ಯಾವಾಗಲೂ ತೊಗೊಂಡಿದ್ದ ಅಂತ ಹೇಳಿದ್ನಂತೆ. ಆಮೇಲೆ ಇದು ಯಾವ ಜಾಂಬಿನೂ ಇಲ್ಲ, ಏನಿಲ್ಲ. ಅವನು ಡ್ರಿಂಕ್ಸ್ ತೊಗೊಂಡು ಅದ್ರ ಜೊತೆಯಲ್ಲಿ ಅವನು ಬೇರೆ ಬೇರೆ ಅದೇನೋ ಅವನಿಗೆ ಫಿಟ್ಸ್ ಅಲ್ಲ, ಏನೋ ಕಾಯಿಲೆ ಬರುತ್ತೆ ಅಂತೇಳಿ ಅದಕ್ಕೆ ಮೆಡಿಸಿನ್ ತೊಗೊಂಡಿದ್ದಾನೆ. ಅದ್ರ ಜೊತೆಯಲ್ಲಿ ಡ್ರಿಂಕ್ಸ್ ತೊಗೊಂಡಿದ್ದಾನೆ. ಹಾಗಾಗಿ ಸ್ವಲ್ಪ ಅವನಿಗೆ ಇದಾಗಿದೆ, ಏನು ಎಫೆಕ್ಟ್ ಆಗಿದೆ. ಅದು ಬಿಟ್ಟರೆ ಯಾವ ಆ ಥರದ್ದು ಕೇಸಸ್ಸು ಎಲ್ಲೂ ಕೂಡ ಬಂದಿಲ್ಲ ಅಂತ ಹೇಳಿ ಬೆಳಿಗ್ಗೆ ಕಮಿಷನರ್ ಕೂಡ ಅದರಿಂದ ಅದೆಲ್ಲ ಯಾರು ಅದನ್ನು ಪೋಸ್ಟ್ ಮಾಡಿದ್ರು ಅವನ್ನೂ ಕೂಡ ಹಿಡ್ಕೊಂಡು ಅವನ್ನ ಕೇಳುವಾಗ ಬೇಕಂತ ಈ ರೀತಿ ಪೋಸ್ಟಿಂಗ್ ಮಾಡಿದ್ದೇನೆ ಅಂತ ಅವನು ಒಪ್ಕೊಂಡಿದ್ದಾನೆ. ಅದು ಸದ್ಯಕ್ಕೆ ದೂರವಾಗಿರುವ ಜಾಂಬಿ ಡ್ರಗ್ಸ್ ಅನ್ನೋದು ಇಲ್ಲ. ಗಳಿಗೆ ಎಲೆಕ್ಷನ್ ಆಗಿದೆ. 23ನೇ ಆಗಿರ್ತಕ್ಕಂಥ ಎಲೆಕ್ಷನ್ ಸರಾಸರಿ ಮತದಾನ ಕಡಿಮೆ ಆಗಿದೆ. ಎಲೆಕ್ಷನ್ಗೂ ಇಲ್ಲಿಗೂ ವ್ಯತ್ಯಾಸ ಇರುತ್ತೆ. ಬೇರೆ ಬೇರೆ ಫ್ಯಾಕ್ಟರೀಸ್ಗಳು ಕೆಲಸ ಮಾಡ್ತವೆ. ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿಯುತ್ತೆ. ಅದರಲ್ಲಿ ಯಾವುದೇ ಕೂಡ ಅಪನಂಬಿಕೆ ಬೇಡ. ಖಂಡಿತವಾಗಿ ನಾವು ಎರಡೂ ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ. ಚಿಕ್ಕಮಗಳೂರು ಶ್ರೀನಂದ ಬಾಲಕಿ ನಾನು ಇಲ್ಲಿ ಪ್ರಿಲಿಮಿನರಿ ಮಾಹಿತಿ ತಗೊಂಡಿದ್ದೇನೆ. ಅವ್ರು ಇನ್ನೂ ಕೂಡ ಟ್ರೇಸ್ ಮಾಡೋದಕ್ಕಾಗಿಲ್ಲ. ಒಂದು ಕಡೆ ಒಂದು ಆರ್ಗ್ಯುಮೆಂಟು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ, ಇನ್ನೇ ಆರ್ಗ್ಯುಮೆಂಟು ಬೇರೆ ಯಾರ್ದು ಜೊತೆಯಲ್ಲಿ ಹೋಗಿದ್ದಾರೆ. ಈ ಥರ ಎಲ್ಲ ಬರ್ತಾ ಇದೆ. ಬಟ್ ಅಂತಿಮವಾಗಿ ಅವರು ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ, ಹುಡುಕ್ತಾ ಇದ್ದಾರೆ. ಕಚೇರಿಯಲ್ಲಿ ಒಬ್ಬಳು ದಲಿತ ಮಹಿಳೆ ಅಧಿಕಾರಿಯನ್ನ ವಿವಸ್ತ್ರಗೊಳಿಸಿ ಅವಮಾನ ಮಾಡಿರೋ ಪ್ರಕರಣ ದಾಖಲೆ ಮಾಹಿತಿ ತಗೊಳ್ತೀನಿ ನಾನು. ಯಾಕೆಂದ್ರೆ ಅದಕ್ಕೆ DCRE ಇದು ಸ್ಟೇಷನ್ಸ್ ಎಲ್ಲ ಮಾಡಿದೆವು ನಾವು. ಅದೇ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟನ್ನೇ ಮಾಡಿರೋದ್ರಿಂದ ಮಾಹಿತಿ ತಗೊಳ್ತೀನಿ. ಅದೆಲ್ಲ ಮಾಹಿತಿ ತಗೊಂಡು ಅದಕ್ಕೇನು ಕ್ರಮ ತಗೋಬೇಕು, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಖಂಡಿತವಾಗಿ ಕ್ರಮ ತಗೊಂಡೇ ತಗೊಳ್ಬೇಕು. ಎಲ್ಲದನ್ನು ನಾನೇ ಉತ್ತರ ಕೊಡಕ್ಕೆ 100 ಪ್ರಶ್ನೆ ಕೇಳಿದ್ರೆ 100 ಉತ್ತರ ಕೊಡಕ್ಕಾಗಲ್ಲಪ್ಪ. ನಮಗೆ ಸಂಬಂಧಪಟ್ಟಿದ್ದು ಕೇಳಿ. ಯಾವ್ದಾರ ಪೊಲಿಟಿಕಲ್ ಚಂದ್ರಶೇಖರ್ ಪ್ರಕರಣ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಮತ್ತೆ ಚಂದ್ರಶೇಖರ್ ನಡುವೆ ರಾಜಿ ಸಂಧಾನಕ್ಕೆ ನ್ಯಾಯಮೂರ್ತಿ ಓಕ್ ಅವ್ರನ್ನ ನೇಮಕ ಮಾಡೋಕೆ ಹೈಕೋರ್ಟ್ ಮಾಡಿದೆ. ಇಲ್ಲ, ನನಗೆ ಮಾಹಿತಿ ಇಲ್ಲ ಸರ್. ಜಾರ್ಖಂಡ್ ವಿದ್ಯಾರ್ಥಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರ್ಖಂಡ್ ಮಿನಿಸ್ಟರ್ ಕೂಡ ದೀಪಿಕಾ ಸಿಂಗ್ ಅವರು ಟ್ವೀಟ್ ಮಾಡಿದ್ದಾರೆ. CM ಮತ್ತು DCM ಮನವಿ ಮಾಡಿದ್ದಾರೆ.